ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್, ಒಂದ್ ರೀತಿಯಾಗಿ ಕೊರೋನಾ ಅಟ್ಟಹಾಸ ಇಡೀ ದೇಶದಲ್ಲೇ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದೆ. ಒಂದ್ ಕಡೆ ಇವಾಗ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ರಾಜಸ್ಥಾನದ ಕೋಟಾದಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ. ಬಟ್ ಇವಾಗ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಸರ್ಕಾರಕ್ಕೆ ಯಾರಾದ್ರೂ ಪತ್ರ ಬರೆದಿದ್ದಾರಾ, ಮನವಿ ಮಾಡ್ಕೊಂಡಿದ್ದಾರಾ? ಸರ್ಕಾರ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡಿದ್ಯಾ? ಹೇಗೆ? ಚೈತ್ರ, ಏನು ಕೋಟಾದಲ್ಲಿರುವಂತಹ ಕರ್ನಾಟಕ ವಿದ್ಯಾರ್ಥಿಗಳು ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂದ್ರೆ ಅವ್ರ ಹತ್ತ ಇದ್ದಂತಹ ಹಣ ಎಲ್ಲ ಖಾಲಿಯಾಗಿದೆ, ಊಟಕ್ಕೂ ಸಹ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಅವ್ರು ಏನಂದ್ರೆ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ. ಇದು ಏನು ಟ್ವಿಟರ್ ನಲ್ಲೂ ಸಹ ಟ್ಯಾಗ್ ಮಾಡಿಬಿಟ್ಟು ನಮ್ಮನ್ನ ರಕ್ಷಣೆ ಮಾಡಿ ಮತ್ತು ನಮ್ಮ ಊರುಗಳಿಗೆ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಸಹ ಸ್ಪಂದನೆ ಸಿಕ್ಕಿಲ್ಲ. ಅವರು ಮುಖ್ಯ ಆಗ್ರಹ ಏನಂದ್ರೆ ಈಗಾಗಲೇ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಮೊದಲಾದ ಕಡೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮೊದಲಾದ ರಾಜ್ಯಗಳು ತಮ್ಮ ವಿದ್ಯಾರ್ಥಿಗಳು ವಾಪಸ್ ಕರ್ಸ್ಕೊಂಡಿದ್ದಾವೆ. ನೀವು ಸಹ ಅದೇ ರೀತಿ ಮಾಡ್ರಿ. ಈಗಾಗಲೇ ಕಾರ್ಮಿಕರಿಗೆ ನೀವು ವಾಪಸ್ ಕರ್ಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಆದ್ರೆ ನಾವೇನು ವಿದ್ಯಾರ್ಥಿಗಳು ಇಲ್ಲಿ ಕೋಟಾಗೆ ಬಂದಿದ್ದೀವಿ, ನಾವು IIT ಮತ್ತು ನೀಟ್ ತರಬೇತಿಗೆ ಅಂತ ಬಂದಿದ್ದೀವಿ, ನಮ್ಮನ್ನು ಸಹ ಅದೇ ರೀತಿ ನಮ್ಮನ್ನ ರಕ್ಷಣೆ ಮಾಡ್ಕೊಂಡು ನಮ್ಮ ಊರುಗಳಿಗೆ ತಲುಪಿಸ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರೆ. ಮತ್ತೊಂದು ಕಡೆ ಪಾಲಕರು ಸಹ ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸಹ ಚಿಂತಾಕ್ರಾಂತರಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಒಂದೂವರೆ ತಿಂಗಳಾಗ್ತಾ ಬಂತು ಅವ್ರು ಕೋಟಾದಲ್ಲಿ ಉಳ್ಕೊಳ್ಲಿಕ್ಕೆ. ಅಲ್ಲಿ PGಗಳಲ್ಲಿ ಉಳ್ಕೊಂಡಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಕರ್ನಾಟಕದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಉಳ್ಕೊಂಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಉಳ್ಕೊಂಡು ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ದಯವಿಟ್ಟು ನಮ್ಮನ್ನ ರೆಸ್ಕ್ಯೂ ಮಾಡಿಬಿಟ್ಟು, ಏನು ರಕ್ಷಣೆ ಮಾಡಿಬಿಟ್ಟು ನಮ್ಮ ಊರುಗಳಿಗೆ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರೆ. ಈಗಾಗಲೇ ಟ್ವಿಟರ್ ಮೂಲಕ ಸಹ ಮನವಿ ಮಾಡ್ಕೊಂಡಿದ್ದಾರೆ. ಚೈತ್ರ. ಎಸ್ ಶಿವರಾಮ್, ಈಗ IIT ಮತ್ತೆ ನೀಟ್ ಪರೀಕ್ಷೆಗೆ ಅಂತ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿದ್ದಾರೆ ರಾಜಸ್ಥಾನಕ್ಕೆ. ಬಟ್ ಅಲ್ಲಿನ ಕಾಲೇಜು ಆಡಳಿತ ಮಂಡಳಿ ಏನಾದ್ರೂ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ಯಾ ವಿದ್ಯಾರ್ಥಿಗಳಿಗೆ? ಊಟದ ವ್ಯವಸ್ಥೆ ಇರ್ಬೋದು, ಬಟ್ಟೆ ವ್ಯವಸ್ಥೆ ಇರ್ಬೋದು, ಸೊ ಬೇರೆ ಬೇರೆ ವ್ಯವಸ್ಥೆ ಏನಾದ್ರೂ ಮಾಡ್ಕೊಟ್ಟಿದಾರಾ? ಹೇಗೆ? ಚೈತ್ರ, ಇಲ್ಲಿ ಕಾಲೇಜ್ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಇವರು ತರಬೇತಿ ಪಡಿತಾ ಇದ್ರು. ಅಂದ್ರೆ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ. ಅಲ್ಲದೆ ಇವ್ರು ಏನು ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಕಡೆ ಇಲ್ಲ, ಬೇರೆ ಬೇರೆ PGಗಳಲ್ಲಿ ಅವರು ಸೇರ್ಕೊಂಡಿದ್ರು. ಹೀಗಾಗಿ ಅವರು ಒಂದು ಗ್ರೂಪ್ ಮಾಡ್ಕೊಂಡು ಎಲ್ಲೆಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳದ ಅವರೆಲ್ಲ ನಂಬರ್ ಇದು ಮಾಡ್ಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಕರ್ನಾಟಕದ ಸರ್ಕಾರಕ್ಕೂ ಸಹ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ. ಆದ್ರೆ ಅಲ್ಲಿ ಏನು ಸರ್ಕಾರ ಏನು ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ, ಅದೇ ದೊಡ್ಡ ತೊಂದರೆ ಆಗಿದೆ. ಈಗೇನು ಅವ್ರ ಕೈಯಲ್ಲಿ ಇದ್ದಂತ ಹಣ ಎಲ್ಲ ಖಾಲಿಯಾಗಿದೆ, ಊಟಕ್ಕೂ ಸಹ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು. ನಮಗೆ ಒಂದಿಷ್ಟು ರಕ್ಷಣೆ ಮಾಡೋದು ಅಂದ್ರೆ ನಮ್ಮ ಊರುಗಳಿಗೆ ಕಳ್ಸಿಕೊಡ್ರಿ, ನೀವೇನು ನಮಗೇನು ಬೇರೆ ಹೆಲ್ಪ್ ಮಾಡೋದು ಬೇಕಾಗಿಲ್ಲ, ನಮ್ಮ ಊರುಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ರೆ ಸಾಕನ್ನೋ ಮನವಿ ಮಾಡ್ತಾ ಇದ್ದಾರೆ. ಚೈತ್ರ. ಎಸ್ ಶಿವರಾಮ್, ಈಗ ಉತ್ತರ ಪ್ರದೇಶ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ, ಮಧ್ಯಪ್ರದೇಶ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಬಟ್ ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶದವರು ವಿದ್ಯಾರ್ಥಿಗಳನ್ನ ಕರ್ಸ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಏನ್ ಸಮಸ್ಯೆ ಅಂತೆ ಅವರಿಗೆ ಈಗ ವಿದ್ಯಾರ್ಥಿಗಳನ್ನ ಕರ್ಸ್ಕೊಳ್ಳೋದಕ್ಕೆ? ಈಗ ಪೋಷಕರದು ಸಹ ಅದೇ ಮುಖ್ಯ ಪ್ರಶ್ನೆ ಆಗಿದೆ ನಮ್ಗೆ. ಯಾಕಂದ್ರೆ ಕೂಲಿ ಕಾರ್ಮಿಕರು ನೀವು ಬೇರೆ ಬೇರೆ ಕಡೆಯಿಂದ ಕಳಿಸ್ಕೊಡ್ತಾ ಇದ್ರಿ ಮತ್ತು ಕರ್ಕೊಂಡು ಬರ್ತಾ ಇದ್ರಿ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಕರ್ಕೊಂಡ್ ಬರ್ಲಿಕ್ಕೆ ಇಷ್ಟ್ಯಾಕೆ ಅಸಡ್ಡೆ ತೋರ್ತೀರಿ ಅನ್ನೋ ಪ್ರಶ್ನೆ ಪೋಷಕರದ್ದು ಆಗಿದೆ. ಯಾಕಂದ್ರೆ ಈಗ ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದವರು ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಂಥವ್ರಿಗೆ ಈಗಾಗಲೇ ಬಸ್ ವ್ಯವಸ್ಥೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಮತ್ತು ಅವ್ರವ್ರ ಊರುಗಳಿಗೆ ಬಿಟ್ಟು ಬರ್ಲಿಕ್ಕೆ ವ್ಯವಸ್ಥೆನೂ ಸಹ ಮಾಡಿದೆ. ಇಂಥ ಸಂದರ್ಭದಲ್ಲಿ ನಾವು ಆಗಲೇ 2 ಸಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೀವಿ. ಆದ್ರೆ ಲಾಕ್ಡೌನ್ ಮುಂದುವರೆದಿರೋದ್ರಿಂದಾಗಿ ನಾವು ಅನಿವಾರ್ಯವಾಗಿ ನಮ್ಮ ಮಕ್ಕಳು ಅಲ್ಲೇ ಉಳಿದಿದ್ದಾರೆ. ಕನಿಷ್ಠ ಈಗಲಾದ್ರೂ ಸರ್ಕಾರ, ಈಗೇನು ಸರ್ಕಾರ ತಮ್ಮ ಗಮನಕ್ಕೆ ತಂದುಕೊಂಡು ಈಗ ವಿದ್ಯಾರ್ಥಿಗಳಿಗೆ ಒಂದೇನು ಸಹಾಯ ಮಾಡುವಂತ ಕೆಲಸ ಮಾಡಬೇಕು. ಮತ್ತು ಏನು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಅವ್ರಿಗೆ ನೆರವಿಗೆ ಮುಂದೆ ಆಗಬೇಕು ಅಂತೇಳಿ ಪೋಷಕರು ಆಗ್ರಹ ಮಾಡ್ತಾ ಇದ್ದಾರೆ. ಕನಿಷ್ಠ ಈಗಲಾದ್ರೂ ಸಹ ಮುಖ್ಯಮಂತ್ರಿಗಳು ಇರ್ಬೋದು ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಆ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮೊದಲಾದ ರಾಜ್ಯಗಳ ವಿದ್ಯಾರ್ಥಿಗಳು ಈಗಾಗಲೇ ಅವರವ್ರ ಊರುಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಅಲ್ಲಿಯೇ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚೈತ್ರ. ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.